ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮೂಲ್ಯ ಮೇಡಮ್ ತಗೊಳ್ಳಿ, ನಿಮ್ಮ ಗಾಡಿ ತಗೊಂಬಂದೀನಿ. ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಆಮೇಲೆ ಬಾಸ್ ಹತ್ರ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನನ್ನ ಮೇಲೆ ಚಾಡಿ ಚುಚ್ಚಿಬಿಡಿ. ರಾಣಿ 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 ನನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ದಮ್ಮ? ಮೇರಿ ಪ್ಯಾರಿ ರಾಣಿ, ನಂಗೊಂದು ಮಾತು ಹೇಳದೆ ಹೋಗೋದಕ್ಕೆ ಹೆಂಗೆ ಮನ್ಸು ಬಂತು ಚಿನ್ನಿ? ನಿಂಗೆ ಹೆಂಗೆ ಮನ್ಸು ಬಂತು ಚಿನ್ನಿ? ನಾನೇನು ಅನ್ಯಾಯ ಮಾಡಿದ್ದೆ ರಾಣಿ ನಿಂಗೆ? ಏನು ಅನ್ಯಾಯ ಮಾಡಿದ್ದೆ ಚಿನ್ನಿ? ನೀನು ಒಂದು ನಿಮಿಷ ಕಾಣಿಸ್ತಿಲ್ಲ ಅಂತ ನನ್ನ ಪ್ರಾಣನೇ ಹೋಗಿ ವಾಪಸ್ ಬಂದ್ಬಿಡ್ತು ಗೊತ್ತಾ? ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಆದ್ರೆ ನೀನ್ ಮಾತ್ರ ಹಿಂಗ್ ಮಾಡ್ಬೋದಾ? ನನ್ನ ಬಿಟ್ಟು ಹೋಗ್ಬೋದಾ ಚಿನ್ನಿ? ಅಮ್ಮು, ಈಗ ರಾಣಿ ಸಿಕ್ಕಿದ್ಲಲ್ಲ, ಸಾಕು, ಸುಮ್ಮನಿರು, ಸಮಾಧಾನ ಮಾಡ್ಕೋ. ಯಾಕೆಲ್ಲರೂ ಈ ಡಕೋಟಾ ಗಾಡಿ ಮೇಲೆ ಈ ರೇಂಜಿಗೆ ಧಾರಾಕಾರವಾದ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ ಅರ್ಥನೇ ಆಗ್ತಿಲ್ವಲ್ಲ. ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕು? ರೈ ಕಾಂತ, ಈ ರಾಣಿ ಎಲ್ಲಿ ಸಿಕ್ಕಿದ್ಲು ನಿಮ್ಗೆ? ಇದೇನು ಸಾರ್ಥಕ್ ಸರ್? ಕಳೆದೋಗಿರೋದು ನಾಯಿ ಮರಿನೋ ಬೆಕ್ಕಿನ ಮರಿನೋ ಅನ್ನೋ ಥರ ಇವಳೆಲ್ಲಿ ಸಿಕ್ಕಿದ್ಲು ಅಂತ ಕೇಳ್ತಾ ಇದ್ದೀರಾ? ಇದಕ್ಕೇನು ಕೈ ಇದೆಯಾ ಕಾಲಿದೆಯಾ ಓಡೋಗೋಕ್ಕೆ? ಯಾರಾದರೂ ಓಡಿಸ್ಕೊಂಡೋದ್ರೆ ಹೋಗುತ್ತೆ, ಇಲ್ಲ ಅಂದ್ರೆ ಅನಾಥ ಎಣ ಹೆಂಗ್ ಮಲಗದಲ್ಲೇ ಮಲಗಿರುತ್ತೋ ಹಂಗೆ ನಿಂತಲ್ಲೇ ನಿಂತಿರುತ್ತೆ. ರೀ ಕಾಂತ, ಮರ್ಯಾದಿಂದ ಹೇಳಿದ್ರೆ ಸರಿ. ನನ್ನ ರಾಣಿನ ಎಲ್ಲಿಂದ ತಗೊಂಡ್ಬರ್ತಿದ್ದೀರಾ? ಇನ್ನೆಲ್ಲಿಂದ ತಗೊಂಡ್ಬರ್ಲಿ ಮೇಡಮ್? ಗ್ಯಾರೇಜ್ ಇಂದ ತಗೊಂಡ್ಬರ್ತಾ ಇದ್ದೀನಿ. ಇದೊಂದು ನೋಡಿ. ಸೂಪರ್. ರೀ ಕಾಂತ, ನನ್ನ ರಾಣಿನ ಗ್ಯಾರೇಜಿಗೆ ಯಾರು ಕರ್ಕೊಂಡೋಗಿದ್ದು? ಯಾಕೆ ಹೋಗಿದ್ಲು? ಯಾಕೆ ಕರ್ಕೊಂಡು ಹೋಗ್ತಾರೆ ಮೇಡಮ್? ನಾನೇ ನಿಮ್ಮ ರಾಣಿನ ಓಡಿಸ್ಕೊಂಡು ಹೋಗಿದ್ದೆ. ರೀ, ನೀವ್ ಯಾಕ್ರಿ ಕರ್ಕೊಂಡು ಹೋಗಿದ್ರಿ? ಅಯ್ಯಯ್ಯೋ ಮೇಡಮ್, ನೀವು ಮರ್ತೋಗಿದ್ದೀರಾ ಅನ್ಸುತ್ತೆ. ಒಂದು ವಾರದ ಮುಂಚೆ ನೀವೇ ಅಲ್ವಾ ಹೇಳಿದ್ದು ರಾಣಿನ ತಗೊಂಡೋಗಿ ಸರ್ವಿಸ್ ಮಾಡಿಸ್ಕೊಂಡು ತಗೊಂಬ ಅಂತ. ಅವಾಗ ನಂಗೆ ಟೈಮ್ ಆಗಿರ್ಲಿಲ್ಲ. ನೆನ್ನೆ ಮನೆಯಿಂದ ಹೋಗ್ಬೇಕಾದ್ರೆ ರಾಣಿ ನೋಡಿದೆ, ನೀವು ಹೇಳಿದ್ ನೆನಪಾಯ್ತು. ಅದಕ್ಕೆ ತಗೊಂಡೋಗಿ ಸಾಲಿಡಾಗಿ ಸರ್ವಿಸ್ ಮಾಡಿಸ್ಕೊಂಡು ತಗೊಂಡ್ ಬಂದಿದ್ದೀನಿ. ರೀ ಕಾಂತ, ನಾನ್ ಯಾವಾಗ ಹೇಳಿದ್ದು? ನೀವ್ ಯಾವಾಗ ತಗೊಂಡೋಗಿದ್ದೀರಾ? ರಾಣಿ ಕಾಣಿಸ್ತಿಲ್ಲ ಅಂತ ಎಷ್ಟು ಟೆನ್ಷನ್ ಆಗಿತ್ತು. ಸಾಕು, ನೀನ್ ಮತ್ತೆ ಸ್ಟಾರ್ಟ್ ಮಾಡ್ಬೇಡ. ರೀ ಕಾಂತ, ಹೇಳ್ಬಿಟ್ಟು ತಗೊಂಡೋಗ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ರಾಣಿ ಕಾಣಿಸಿಲ್ಲ ಅಂತ ಪಾಪ ಅಮ್ಮು ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಕೂತಿದ್ದಾಳೆ. ಅವು ರಾಣಿನ ಹುಡುಕ್ತಿರೋ ಜಾಗ ಇಲ್ಲ, ಕೇಳ್ದಿರೋ ಜನ ಇಲ್ಲ. ಸ್ವಲ್ಪ ಹೊತ್ತು ಲೇಟ್ ಆಗಿದ್ರೆ ನಾನೇ ಕಮಿಷನರ್ ಆಫೀಸ್ಗೆ ಹೋಗಿ ಖುದ್ದ ಕಂಪ್ಲೇಂಟ್ ಕೊಡ್ತಿದ್ದೆ. ಆಗ ಅವ್ರು ನಿಮ್ಮನ್ನ ಒಳಗೆ ಹಾಕೊಂಡು ಜಡಿತಿದ್ರು. ಆಗ ಗೊತ್ತಾಗ್ತಿತ್ತು ನಿಮ್ಗೆ. ಅಯ್ಯೋ ಸಾರ್ಥಕ್ ಸರ್, ನಾನು ಹೇಳ್ದೆ ತಗೊಂಡೋಗಿದ್ದಕ್ಕೆ ಇಷ್ಟೆಲ್ಲ ಅವಂತರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸರ್ವಿಸ್ ಮಾಡಿಸ್ಬೇಕು ಅನ್ನೋ ಗುಂಗಲ್ಲಿ ಹೇಳ್ದೆ ಕೇಳ್ದೆ ತಗೊಂಡೋಗ್ಬಿಟ್ಟೆ. ಮೇಡಮ್ ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯಪ್ಪ ಮೇಡಮ್, ಮತ್ತೆ ಯಾಕೆ ಹೊಡಿದ್ರಿ ಮೇಡಮ್? ಸಾರಿ ಕೇಳಿದ್ನಲ್ಲ. ಬೇರೆದೆಲ್ಲ ಬಂದು ಪುಂಕ್ತೀರಾ? ಇದನ್ನ ಹೇಳೋದಕ್ಕೆ ಏನಾಗಿತ್ತು? ನನ್ನ ರಾಣಿ ಕಳ್ಳೆ ಹೋಗ್ಬಿಟ್ಟಿದ್ಲು ಅಂತ ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಅಮ್ಮು, ಇದನ್ನೆಲ್ಲ ಬಿಟ್ಟಾಕು. ಮೊದಲು ಈ ವಿಷಯನ ವೇದಾಂತ ತಿಳಿಸು. ಅವ್ರು ಇನ್ನೂ ಹುಡುಕ್ತಾನೆ ಇದ್ದಾರೆ. ಹೌದು, ಪಾಪ ವೇದಾಂತಿಗೆ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ. ಹೋಗಿ ಅವನ ಹತ್ರ ಮೊದಲು ವಿಷಯ ಹೇಳ್ಬಿಡ್ತೀನಿ. ಇಲ್ಲ, ಫಸ್ಟ್ ರಾಣಿಗೆ ದೃಷ್ಟಿ ತೆಗೆದು ಬಿಡಬೇಕು. ಎಷ್ಟು ದೃಷ್ಟಿ ಆಗಿದೆಯೋ ಏನೋ ನನ್ನ ಬಂಗಾರಿಗೆ. ಬಂದೇ ಇರೋ ಚಿನ್ನಿ. ನೀವು ಹೊಡಿತೀರಾ? ಹೊಡಿ. ನಿಮಗೆ ಯಾಕ್ರಿ ಹೊಡಿದಿ? ನಾನು ಆಲ್ರೆಡಿ ತುಂಬ ಏಟ್ ತಿಂದಿದ್ದೀರಾ. ನೊಂದು ಬೆಂದಿರೋ ಜೀವ ನೀವು. ಅದು ನನಗೂ ಬೇಜಾರಿದೆ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಹೇಳ? ಹೇಳಿ. ಅದೇನು ಅಂದರೆ, ಎಲ್ಲರ ಹತ್ರ ಸೈ ಹಂಚ್ಕೊಳಕ್ಕೆ ಹೋದ್ರೆ ಇದೇ ಕತೆ ಆಗಲ್ಲ. ಹೌದು ಸಾರ್ಥಕ್ ಸರ್, ನನಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನನ್ನ ಕಷ್ಟ ನಿಮ್ಮ ಕಷ್ಟ ಒಂದೇ. ನೀವು ಹೆಂಡತಿ ಇದ್ದು ನೊಂದು ಬೆಂದೋಗಿದ್ದೀರಾ, ನಾನು ಹೆಂಡತಿ ಇಲ್ಲದೆ ನೊಂದು ಬೆಂದೋಗಿದ್ದೀನಿ. ಎರಡಕ್ಕೂ ಸೊಲ್ಯೂಷನ್ ಇಲ್ಲ. ಆದರೂ ಒಂದು ಡೌಟ್ ಸಾರ್ಥಕ್ ಸರ್, ಅದು ನಮ್ಮ ಮನೆ ಪಕ್ಕದಲ್ಲಿರೋ ಮಾಮು ಗುಜ್ರಿ ಅಂಗಡಿಗೆ ಈ ಗಾಡಿನ ಹಾಕಿದ್ರೆ 300 ರೂಪಾಯಿ ಕೊಡಲ್ಲ ಅಂತಾರೆ. ಅಂಥದ್ರಲ್ಲಿ ಇವರು 4 ಜೊತೆ ಕಪ್ ಒಳಗೆ ಹೊಡೆದು ಬೈದಲ್ಲ ಹೋದ್ರಲ್ಲ, ಇದು ನ್ಯಾಯನಾ? ಈ ಗಾಡಿನ ಗ್ಯಾರೇಜ್ ಹಾಕಿದ್ದೆ ಅಂದಿದ್ದಕ್ಕೆ ಕೆನಕ್ ಬಿತ್ತು. ಇನ್ನು ಗುಜರಿ ಹಾಕ್ತೀನಿ ಅನ್ನೋ ಮಾತೊಳಗೆ ಕೇಳಿಸ್ಕೊಂಡ್ರೆ ಚಪ್ಲಿಲೇ ಬೀಳೋತೀನಿ. ಅಂದಾಗೆ ನೀವು ಸೂರ್ಯನಾರಾಯಣವರ ಎರಡನೇ ಮಗನಾ? ಹೌದು ಸರ್, ಅವ್ರಿಗೊಟ್ಟು 4 ಜನ ಮಕ್ಕಳು, ನಾನು ಎರಡನೇ ಮಗ. ಓಕೆ ವಿಕ್ರಾಂತ್ ಅವರೇ,
ನಿಮ್ಮ ತಂದೆ ಆಗಿನ ಕಾಲದಲ್ಲೇ ತುಂಬ ದೊಡ್ಡ ಜಡ್ಜಾಗಿದ್ರು, ತುಂಬ ಒಳ್ಳೆ ಹೆಸರು ಮಾಡಿದರು, ಯಾವಾಗಲೂ ನ್ಯಾಯದ ಪರನೇ ಹೋರಾಡ್ತಾ ಇದ್ರು. ಜಸ್ಟಿಸ್ ಸೂರ್ಯನಾರಾಯಣ ಅಂದರೆ ಜನ ತುಂಬ ಗೌರವ ಕೊಡ್ತಿದ್ರು. ಹಾಗೆ ಸರ್ಕಾರ ಕೂಡ ಅವ್ರ ಕೆಲಸನ ಮೆಚ್ಚಿ ಪ್ರಶಸ್ತಿ ಕೂಡ ಕೊಟ್ಟಿದ್ರು. ಆದರೆ ನಿಮ್ಮ ತಂದೆಯವರು ಎಲ್ಲೋದ್ರು ಏನಾದರೂ ಅಂತ ಇದುವರೆಗೂ ಗೊತ್ತಾಗಲಿಲ್ಲ. ಆದರೂ ಅದು ನಮಗೆ ದೊಡ್ಡ ಪ್ರಶ್ನೆಗೆ ಕಾಡ್ತಾ ಇದೆ. ಈಗ ನೋಡಿದ್ರೆ ನೀವು ಕಾಶಿಲಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ತಡ ಮಾಡಬೇಡಿ, ಬೇಗ ಹೋಗಿ ಕರ್ಕೊಂಬನ್ನಿ. ತಗೊಳ್ಳಿ. ವಿಕ್ರಾಂತ್, ಇವರೇ ನಿಮ್ಮ ತಂದೆ ಸೂರ್ಯ. ಇನ್ಸ್ಪೆಕ್ಟರ್ ವೇದನ್ ಮಾತಾಡ್ತೀನಿ. ಯಾ ಹಾಯ್ ಇನ್ಸ್ಪೆಕ್ಟರ್, ನಾನು ಒಂದು ಮೊಬೈಲ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಹಾಂ ಕಳ್ತನ ಆಗಿದೆ ಅಂತ. ಎನಿ ಡೀಟೇಲ್ಸ್? ಸಾರಿ ಮಿಸ್ಟರ್ ವೇದಾಂತ್, ಇನ್ನೂ ಇನ್ಫಾರ್ಮೇಷನ್ ಅಪ್ಡೇಟ್ ಸಿಕ್ಕಿಲ್ಲ. ನಮ್ಗೆ ಗೊತ್ತಾದ ತಕ್ಷಣವೇ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಪ್ಲೀಸ್ ಸ್ವಲ್ಪ ಪ್ರಯಾರಿಟಿಲಿ ಹುಡುಕಿ ಪ್ಲೀಸ್. ಶೋರ್. ಥ್ಯಾಂಕ್ ಯು. ಅಮೂಲ್ಯ, ಈಗ ತಾನೇ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ದೆ. ರಾಣಿನ ಎಲ್ಲ ಕಡೆ ಹುಡುಕ್ಸ್ತಿದ್ದಾರಂತೆ. ನೀನೇನೋ ತಲೆ ಕೆಡ್ಸ್ಕೊಳ್ಬೇಡ. ನೀನು ರಾಣಿನ ವಾಪಸ್ ಮನೆಗೆ ಕಳಿಸೋ ಜವಾಬ್ದಾರಿ ನಂದು. ಪಾಪ ವೇದಾಂತ ತಲೆ ಕೆಡಿಸ್ಕೊಂಡು ರಾಣಿ ಬಗ್ಗೆ ಹುಡುಕಾಟ ನಡೆಸ್ತಿದ್ದಾನೆ. ನಾನು ಸುಮ್ಮನೆ ಅವನ ಮೇಲೆ ಡೌಟ್ ಪಟ್ಬಿಟ್ಟೆ. ಈಗ ರಾಣಿ ಸಿಕ್ಕಿದ್ದಾಳೆ ಅಂತ ಹೇಗಪ್ಪ ಹೇಳೋದು? ವೇದಾಂತ್, ನನಗೆ ಕ್ಷಮಿಸ್ಬಿಡು. ಯಾಕೆ ಬೇಜಾರಿ? ಏನಾಯಿತು? ಕ್ಷಮಿಸೋದು ತಪ್ಪು ನೀನೇನು ಮಾಡಿದ್ಯಾ? ನೀನು ರಾಣಿನ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ಹೇಳಿದ್ದನ್ನ ನಿಜ ಅಂದ್ಕೊಂಡ್ಬಿಟ್ಟು ಬಾಯಿಗೆ ಬಂದಂಗೆ ತಪ್ಪು ಮಾತಾಡ್ಬಿಟ್ಟೆ. ಆದರೆ ಸುಡ್ಕೊಡ್ಕೊ ಅಂತ ರಾಣಿನ ರಿಪೇರಿಗೆ ಕರ್ಕೊಂಡೋಗಿದ್ನಂತೆ. ರಾಣಿ ಸಿಕ್ತಾ? ಸದ್ಯ ಬಚಾವದೆ.
ರಾಣಿ ಏನಾದರೂ ನಿಜವಾಗ್ಲೂ ಕಳೆದೋಗಿದ್ದಿದ್ರೆ ನಾನೇ ಏನೋ ಮಾಡಿದೆ ಅಂತ ಲೈಫ್ ಲಾಂಗ್ ನನ್ನ ಮೇಲೆ ಆರೋಪ ಮಾಡ್ತಿರ್ಲಿ. ಅದು ಸರಿ, ಗಾಡಿ ಹೇಗಿದೆ? ಏ ಸೂಪರ್ ಕಂಡೀಷನ್ ಅಲ್ಲಿ ಇದ್ದಾಳೆ. ಕಾಂತ ಸಖತ್ತಾಗಿ ರೆಡಿ ಮಾಡಿಸಿದ್ದಾರೆ. ಬಿಟ್ರೆ ಮೌಂಟ್ ಎವರೆಸ್ಟ್ ಹತ್ಕೊಂಡು ಹೋಗ್ಬಿಡ್ತಾಳೆ. ಹಾಗಾದ್ರೆ ಮತ್ತೆ ಯಾರಾದರೂ ಇವತ್ತು ಅದನ್ನ ಎತ್ಕೊಂಡು ಹೋಗ್ತಾರೆ. ಏಯ್ ಏನಂದ ನೀನು? ನಾನು ಏನು ಒಂದೇ ಇಲ್ಲಪ್ಪ. ಬಾ ದಾರಿಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಚೇಚೆ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನೀವು ನಿಮ್ಮ ತಂದೆನ ಹುಡುಕ್ತಾ ಇದ್ದೀರಾ ಅಂತ ಗೊತ್ತಾಯಿತು. ನಿಮಗೆ ಒಳ್ಳೇದಾದರೆ ಅಷ್ಟೇ ಸಾಕು. ಸರ್, ನಿಮ್ಮಿಂದ ನಮ್ಮ ತಂದೆ ಬಗ್ಗೆ ತಿಳ್ಕೊಳ್ಳೋ ಹಾಗಾಯಿತು. ಹಾಗೆ ನಮ್ಮ ತಾಯಿ ಬಗ್ಗೆನೇ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಚೆನ್ನಾಗಿರೋದು. ನಾನು ಸೂರ್ಯನಾರಾಯಣ ಅವ್ರಿಗೆ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ದೇವರು ಅವ್ರಿಗೆ ತುಂಬ ಅನ್ಯಾಯ ಮಾಡಿಬಿಟ್ಟ. ನೀವು ಈ ರೀತಿ ತಂದೆ ತಾಯಿನ ಹುಡ್ಕಾಡೋದು ನೋಡಿದ್ರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅಂದಾಗೆ ವಿಕ್ರಾಂತ್, ನಿಮ್ಮ ತಂದೆ ಸ್ಕೂಲ್ ಕಟ್ಟೋಕ್ಕೆ ಅಂತ ಒಂದು ಜಾಗ ಕೊಟ್ಟಿದ್ರು. ಈಗ ಅವರು ಅದೇ ಜಾಗದಲ್ಲಿ ಸ್ಕೂಲ್ ಕಟ್ಟಿದ್ದಾರೆ. ಅಲ್ಲಿ ತುಂಬ ಜನ ಮಕ್ಕಳು ಓದ್ತಿದ್ದಾರೆ ಕೂಡ. ನನಗೆ ಗೊತ್ತಿರೋ ಹಾಗೆ ಅಲ್ಲೇನಾದರೂ ಫಂಕ್ಷನ್ ಮಾಡಿದ್ರೆ ನಿಮ್ಮ ತಂದೆ ತಾಯಿನ ಇನ್ವೈಟ್ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗಿ ಕೇಳಿದ್ರೆ ನಿಮ್ಮ ತಾಯಿ ಬಗ್ಗೆ ವಿಷಯ ಗೊತ್ತಾಗ್ಬೋದು. ಶೋರ್ ಸರ್, ಕೇಳ್ತೀನಿ. ಅಂದಾಗೆ ಆ ಸ್ಕೂಲ್ ಯಾವುದು, ಎಲ್ಲಿದೆ ಅಂತ ಏನಾದರೂ ಗೊತ್ತಾ ಸರ್? ಹಾಂ ಸರ್, ಆ ಸ್ಕೂಲ್ ನೇಮ್ ಏನು ಅಂತ ಪ್ಲೀಸ್ ಹೇಳಿ ಸರ್. ನನಗೆ ಅಷ್ಟಾಗಿ ನೆನಪಾಗ್ತಿಲ್ಲ ವಿಕ್ರಾಂತ್. ಯಾಕೆ ಅಂತಂದರೆ ನಾನು ಆ ಸ್ಕೂಲ್ ಹೆಸರು ಕೇಳಿ ತುಂಬ ವರ್ಷ ಆಗಿದೆ. ಹಾಗೇನಾದರೂ ನೆನಪಾದರೆ ಖಂಡಿತ ನಿಮಗೆ ಫೋನ್ ಮಾಡಿ ಹೇಳ್ತೀನಿ ನಾನು. ಸರಿ ಸರ್, ನಾನು ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಆಗ್ಬೋದು. ನಿಮ್ಮ ತಂದೆಯವರು ಸಿಕ್ಕಿದ ಮೇಲೆ ನನಗೆ ತಿಳಿಸಿ. ನಾನು ಅವ್ರನ್ನ ನೋಡಬೇಕು. ನಿಮ್ಮ ಬಾಯಾರಿಕೆಯಿಂದ ಅದು ಸತ್ಯ ಆಗಲಿ. ಬರ್ತೀನಿ. ಒಳ್ಳೆಯದಾಗಲಿ. ಯಾಕೆ ಮನ್ಸಿಗೆ ತುಂಬ ತಳವಳ ಆಗ್ತಿದೆ. ಸೂರ್ಯವರು ತುಂಬ ನೆನಪಾಗ್ತಿದ್ದಾರೆ. ಯಾಕೋ ಗೊತ್ತಿಲ್ಲ, ಇವತ್ತು ನಿಮ್ಮ ನೆನಪು ನನಗೆ ತುಂಬ ಕಾಡ್ತಾ ಇದೆ. ಎಲ್ಲಿದ್ದೀರೋ ಗೊತ್ತಿಲ್ಲ. ಎಲ್ಲೇ ಇರಿ ಸೂರಿ, ನೀವು ಚೆನ್ನಾಗಿರಿ. ಸಮಾಧಾನ ಮಾಡ್ಕೊಳ್ಳಿ ಸರ್. ಹೇಗೆ ಸಮಾಧಾನ ಮಾಡ್ಕೊಳ್ಳೋದು ಪ್ರಜ್ವಲ್? ಅಪ್ಪ, ಆ ದೇವರು ನಮಗೆಲ್ಲ ಕೊಟ್ಟರು ಅಪ್ಪ. ಆದರೆ ನಿಮ್ಮ ಪ್ರೀತಿ, ನಿಮ್ಮ ಜೊತೆಲಿರೋ ಭಾಗ್ಯ, ನಾವಿಷ್ಟು ದಿನ ನೀವು ಬದುಕಿದ್ದೀರಾ ಅಂತ ಗೊತ್ತೇ ಇರಲಿಲ್ಲ. ನೀವೆಲ್ಲಿದ್ದೀರಾ ಅನ್ನೋದು ಗೊತ್ತಾಗಿದೆ. ಕಾಶಿಗೆ ನಾನು ಬಂದೇ ಬರ್ತೀನಿ. ಅಲ್ಲಿ ನೀವೆಲ್ಲೇ ಇದ್ರು ನಮ್ಮ ಮನೆಗೆ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ಆ ದೇವರು ನಮ್ಮ ಜೊತೆ ಆಟ ಆಡ್ದ, ನಮಗೆ ಮೋಸ ಮಾಡ್ದ, ಅನ್ಯಾಯವಾಗಿ ನಮ್ಮನ್ನು ದೂರ ಮಾಡ್ದ. ಮಕ್ಕಳ ಜೊತೆ ಬದುಕು ಅದೃಷ್ಟನ ಆ ದೇವರು ನಮ್ಮಿಂದ ಕಿತ್ಕೊಂಡ. ಸುರಿ, ನೀವೇನಾದರೂ ನಮ್ಮ ಮಕ್ಕಳನ್ನ ನೋಡಿದ್ದಿದ್ರೆ ತುಂಬ ಹೆಮ್ಮೆ ಪಡ್ತಿದ್ರಿ. ಅವರು ಅಷ್ಟೇ, ನೀವೇನಾದರೂ ಇದ್ದೀರಾ ಅಂತ ಗೊತ್ತಾದರೆ ತುಂಬ ಖುಷಿ ಪಡ್ತಾರೆ. ಸೂರಿ, ನನಗೆ ಒಂದೇ ಒಂದು ಆಸೆ, ನಾನು ನೀವು ಮಕ್ಕಳು ಎಲ್ಲರೂ ಒಟ್ಟಿಗೆ
ಒಂದೇ ಮನೇಲಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹೌದಮ್ಮ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅದು ಅಮೂಲ್ಯ ಅವರೇ. ಅಮ್ಮ, ಯಾಕೆ ಗಾಬರಿ ಆಗ್ತಿದ್ದೀರಾ? ಗಾಬರಿ ಆಗೋಂಥದ್ದೇನಿದೆ? ಅಮ್ಮ ಸಾರಿ, ನೀವು ನಿಮ್ಮ ಯಜಮಾನ್ರ ಜೊತೆ ಮಾತಾಡ್ತಿದ್ರಲ್ಲ, ಆಗಲೇ ಬಂದೆ. ಸಾರಿ ಮಾ, ಕೇಳಿಸ್ಕೊಬಾರ್ದಿತ್ತು, ಕೇಳಿಸ್ಕೊಂಬಿಟ್ಟೆ. ನಿಮ್ಗೇನೂ ಅಭ್ಯಂತರ ಇಲ್ಲ ಅಂದರೆ ನಿಮ್ಮ ಯಜಮಾನ್ರ ಫೋಟೋನ ನಾನು ನೋಡ್ಬೋದಾ? ಬೇಡಮ್ಮ. ಅಮ್ಮ ಪ್ಲೀಸ್, ನನಗೂ ನೋಡ್ಬೇಕನ್ಸಿದೆ, ಕೊಡಿ ಪ್ಲೀಸ್. ಪ್ಲೀಸ್ ಬೇಡಮ್ಮ. ಸರಿಮ್ಮ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾನು ಬಲವಂತ ಮಾಡಲ್ಲ. ನಮಸ್ಕಾರ ದೇವ್ರು, ಏನು ಮಾಡ್ತಾ ಇದ್ದೀರಾ? ನಿನ್ನೆ ಕೇಳ್ತಾ ಇರೋದು ಏನು ಮಾಡ್ತಾ ಇದ್ಯಾ ಅಂತ. ಏನಾಯ್ತು? ಯಾಕೆ ಹಾಕಿರ್ಸ್ಕೊತಿದ್ಯಾ? ನಂಗೊಂದು ಸ್ಟಾರ್ಟಪ್ ಐಡಿಯಾ ಬಂದಿದೆ. ಹೌದಾ? ಏನು ಹಂಗೆ ನೋಡ್ತಿದ್ಯಾ? ಇವಳ ತಲೆಯಲ್ಲಿ ಐಡಿಯಾ ಎಲ್ಲ ಬರುತ್ತೆ ಅಂತನಾ? ಸರಿ ಸರಿ ಹೇಳು. ಪ್ರಾಜೆಕ್ಟ್ ಹೆಸರು ಮನೆ ತಿಂಡಿ ಅಂತ. ಕಾಪಿ ಮಾಡಿದ್ದಲ್ಲ, ನಂದು ಐಡಿಯಾ ಗುರು. ಏನು ಅಂದರೆ, ಮನೇಲಿರೋ ಗೃಹಿಣಿಯರಿಗೆ ರೈತರು ಬೆಳೆದಿರೋ ತರಕಾರಿಗಳನ್ನ ತಲುಪಿಸೋದು, ಅದರಿಂದ ಊಟ ತಿಂಡಿ ರೆಡಿ ಮಾಡಿಸಿ ಅವಶ್ಯಕತೆ ಇರೋರಿಗೆ ನಾವೇ ಹೋಗಿ ಹೋಮ್ ಡೆಲಿವರಿ ಮಾಡಿ ಬರೋದು. ರುಚಿನೂ ಸಖತ್ತಾಗಿರುತ್ತೆ, ಹೆಲ್ತ್ ಕೂಡ ಸೂಪರ್ ಆಗಿರುತ್ತೆ. ಒಂದ್ಸತಿ ಟೇಸ್ಟ್ ಮಾಡಿದವರು ಮತ್ತೆ ಬೇಕು ಬೇಕು ಅಂತ ಆರ್ಡರ್ ಮಾಡೋದಂತೂ ಪಕ್ಕ. ಹೇಗಿದೆ ನನ್ನ ಐಡಿಯಾ? ಸೂಪರ್ ಐಡಿಯಾ ಬಜಾರಿ, ಚೆನ್ನಾಗಿದೆ. ಮತ್ತೆ ನಾವು ಅಂದ್ರೆ ತಮಾಷೆನಾ? ಬಜಾರಿ, ಹೀಗೆ ಮಾಡೋದ್ರಿಂದ ಎಷ್ಟೋ ಜನ ಹೌಸ್ ವೈಫ್ಗಳಿಗೆ ಕೆಲಸ ಸಿಗುತ್ತೆ, ಅವ್ರ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಈ ನಮ್ಮ ರೈತರಿಗೆ ಅವ್ರು ಮೊದಲೇ ಸಾಕಷ್ಟು ಕಷ್ಟದಲ್ಲಿದ್ದಾರೆ, ಅವ್ರಿಗೆಲ್ಲೂ ಒಳ್ಳೆ ಬೆಲೆ ಸಿಗ್ತಿಲ್ಲ, ತುಂಬ ಕಷ್ಟ ಅನುಭವಿಸ್ತಿದ್ದಾರೆ. ಈ ದಲ್ಲಾಳಿಗಳು ಅವ್ರ ಬೆಳೆ ಅಷ್ಟೇ ಇಲ್ಲ, ಅವ್ರ ಬೆಲೆ ಕೂಡ ತಿಂತಿದ್ದಾರೆ, ಅವ್ರಿಗೆ ಇನ್ಕಮೇ ಇಲ್ದಾಗ ಆಗಿದೆ. ನಾವು ಇದನ್ನು ಸ್ಟಾರ್ಟ್ ಮಾಡೋದ್ರಿಂದ ಅವ್ರು ಮಾರ್ಕೆಟಿಗೆ ಹೋಗಿ ಅವ್ರು ಬೆಳೆದಿದ್ದನ್ನು ಮಾರೋದು ಕೂಡ ತಪ್ಪುತ್ತೆ. ಇನ್ನು ಮನೆ ತಿಂಡಿನೇ ತಿನ್ನಬೇಕು, ಹೆಲ್ತಿ ಫುಡ್ ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಆಪ್ಷನ್. ಬಜಾರಿ, ನಿನ್ನ ಕಾನ್ಸೆಪ್ಟ್ ಸಕ್ಕದಾಗಿದೆ, ನನಗಂತೂ ಬಹಳ ಇಷ್ಟ ಆಯಿತು. ಆದಷ್ಟು ಬೇಗ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಸು. ಥ್ಯಾಂಕ್ ಯು. ವಿಕ್ರಾಂತ್. ಅಗ್ರಜ, ಇನ್ನೊಂದ್ಸಲ ಹಕ್ ಮಾಡ್ಬೋದಾ? ಯಾಕೆ ವಿಕ್ರಾಂತ್, ಏನಾಯ್ತು? ಏನಿಲ್ಲ, ಸುಮ್ಮನೆ ಕೇಳಿ. ನನ್ನ ಕ್ರೈಮ್ ಪಾರ್ಟ್ನರ್ ಅಷ್ಟು ಮುದ್ದಾಗಿ ಕೇಳ್ತಿದ್ದಾರೆ, ಪಾಪ ಹಗ್ ಮಾಡು.
ಅಗ್ರಜ, ನಾವಿಷ್ಟು ವರ್ಷ ನಮ್ಮಪ್ಪ ಬದುಕಿಲ್ಲ ಅಂತ ಅನ್ಕೊಂಡಿದ್ವಿ. ಆದರೆ ಈಗ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ. ಈ ವಿಷಯನ ನಿನ್ನ ಹತ್ರ ಹೇಳ್ಕೊಳ್ಬೇಕು ಅಂತ ನನ್ನ ಮನಸ್ಸು ತುಂಬ ಚಡಪಡಿಸ್ತಾ ಇತ್ತು. ಆದರೆ ಈಗ ಹೇಳಲ್ಲ. ಯಾಕೆಂದ್ರೆ ಪ್ರತಿ ಸಲ ಆದಾಗೆ ಈ ಸಲನೂ ಆಗೋದು ಬೇಡ.